ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಸ್ನೇಹಿತರೆ, ನೀವು ಸ್ಪೇಸ್ಗೆ ಹೋಗೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಆದರೆ ನಿಮ್ಮ ಜಿಮೇಲ್ ID, ನಿಮ್ಮ ಇಮೇಲ್ಗಳು, ಗೂಗಲ್ ಫೋಟೋಸಲ್ಲಿರೋ ನಿಮ್ಮ ಫೋಟೋಸ್ ಹಾಗೂ ನೀವು ಮಾಡಿರೋ ಸರ್ಚ್ ಡೇಟಾ ಎಲ್ಲವೂ ಸ್ಪೇಸ್ಗೆ ಹೋಗ್ತಾ ಇದ್ದಾವೆ. ಸ್ಪೇಸ್ಗೆ ಹೊರಟು ನಿಂತ್ಕೊಂಡಿದ್ದಾವೆ. ಇನ್ಮೇಲೆ ಸ್ಪೇಸ್ನಲ್ಲಿ ನಿಂತ್ಕೊಂಡು ಕೆಳಗೆ ನಿಮ್ಮನ್ನು ನೋಡಲಿವೆ. ಅಂಥ ಒಂದು ದೊಡ್ಡ ಸಾಹಸಕ್ಕೆ ಗೂಗಲ್ ಈಗ ರೆಡಿಯಾಗಿದೆ. ಇಲ್ಲಿವರೆಗೂ ಭೂಮಿ ಮೇಲೆ ಡೇಟಾ ಸೆಂಟರ್ಗಳನ್ನು ಇಟ್ಟಿದ್ದ ಗೂಗಲ್ ಈಗ ನಿಮ್ಮ ಎಲ್ಲ ಡೇಟಾವನ್ನು ಸ್ಪೇಸ್ಗೆ ಕಳಿಸ್ತೀನಿ ಅಂತ ಹೊರಟಿದೆ. ನಿಮ್ಮ ಡೇಟಾಗೆ ಸ್ಪೇಸ್ ಟೂರ್ ಭಾಗ್ಯ. ಪ್ರಾಜೆಕ್ಟ್ ಸನ್ ಕ್ಯಾಚರ್ ಹೆಸರಲ್ಲಿ ಇಂಥ ಮಹಾ ದೈತ್ಯ ಸಾಹಸಕ್ಕೆ ಗೂಗಲ್ ಮುಂದಾಗಿದೆ. ಹಾಗಿದ್ರೆ ಹೇಗೆ ಆಕಾಶದಲ್ಲಿ ಡೇಟಾ ಸೆಂಟರ್, ಹೇಗೆ ಸ್ಪೇಸಲ್ಲಿ ಇವುಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ? ಭಯಾನಕ ರೇಡಿಯೇಷನ್ ಅನ್ನು ನಿಮ್ಮ ಡೇಟಾ ಅಲ್ಲಿ ಹೇಗೆ ತಡ್ಕೊಳ್ತವೆ? ಅಷ್ಟಕ್ಕೂ ಗೂಗಲ್ ಭೂಮಿ ಬಿಟ್ಟು ಸ್ಪೇಸ್ ಕಡೆಗೆ ಮುಖ ಮಾಡಿರೋದು ಯಾಕೆ? ಯಾವ ಭಯಂಕರ ಲಾಭದ ಲೆಕ್ಕಾಚಾರವನ್ನ ಗೂಗಲ್ ಅಲ್ಲಿ ಹಾಕೊಂಡಿದೆ? ಯಾವೆಲ್ಲ ಚಾಲೆಂಜಸ್ ಇದೆ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡದೇ ಇರೋ ವೀಕ್ಷಕರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಲ್ಲಿ ವಿಡಿಯೋ ಕೆಳಗಡೆ ಟೆಕ್ ದೈತ್ಯನ ಬಿಗ್ ಪ್ಲಾನ್, ಬಾಹ್ಯಾಕಾಶಕ್ಕೆ ಡೇಟಾ ಸೆಂಟರ್. ಒಂದು ಡೇಟಾ ಸೆಂಟರ್ ಭೂಮಿ ಮೇಲೆ ಮಾಡಬೇಕಂದ್ರೆ ಏನ್ ಚಾಲೆಂಜ್ ಇದೆ? 106 ಎಕರೆ ಜಾಗದಲ್ಲಿ ಬೃಹತ್ ಕಟ್ಟಡ ಕಟ್ಟಿ, ಆಮೇಲೆ 1000 ಲಕ್ಷಗಳ ಸಂಖ್ಯೆಯಲ್ಲಿ ಅಲ್ಲಿ ಪ್ರಾಸೆಸರ್ಸ್ನ, ಸ್ಟೋರೇಜ್ ಡಿವೈಸಸ್ನ ಜೋಡಿಸಿಟ್ಟಿರ್ತಾರೆ. ಭೂಮಿಯ ಹಲವು ಭಾಗದಲ್ಲಿ ದೈತ್ಯ ಟೆಕ್ ಕಂಪನಿಗಳು ತಮ್ಮ ಡೇಟಾ ಸೆಂಟರ್ನ ತೆರೆದಿರ್ತಾರೆ. ಒಂದೇ ಕಡೆ ಇರಬಾರ್ದು, ಡೈವರ್ಸಿಫೈ ಮಾಡಬೇಕು. ಒಂದು ಜಾಗದಲ್ಲಿ ಏನಾದರೆ ಇನ್ನೊಂದು ಜಾಗದಲ್ಲಿ ಸೇಫ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಜಿಯೋಗ್ರಫಿಕಲ್ ಡೈವರ್ಸಿಫಿಕೇಶನ್ ಕೂಡ ಮಾಡಿರ್ತಾರೆ. ಇದಕ್ಕೇನು ಬೇಕು ಹೇಳಿ? ಅಪಾರ ಪ್ರಮಾಣದ ಲ್ಯಾಂಡ್ ಬೇಕು. ಈ ದುಬಾರಿ ವರ್ಲ್ಡ್ನಲ್ಲಿ ರಿಯಲ್ ಎಸ್ಟೇಟ್ ಎಷ್ಟು ಕಾಸ್ಟ್ಲಿ ಅಂತ ನಿಮಗೆ ಗೊತ್ತು. ಅಂಥದ್ರಲ್ಲಿ 106 ಎಕರೆ ಜಾಗ ಬೇಕು. ಆಮೇಲೆ ಅಪಾರ ಪ್ರಮಾಣದ ಕರೆಂಟ್, ಎಲೆಕ್ಟ್ರಿಸಿಟಿ ಬೇಕು ಅದನ್ನು ರನ್ ಮಾಡೋಕೆ ಅಲ್ವಾ? ಆ ಪ್ರೊಸೆಸರ್ಸು, ಆ ಮೆಮೊರಿ ಡಿವೈಸಸ್ ರನ್ ಆಗಬೇಕು. ಆಮೇಲೆ ಕೂಲ್ ಆಗಿಡಬೇಕಲ್ಲ ಅದಕ್ಕೆ AC ಓಡಿಸ್ಬೇಕು. ಆಮೇಲೆ ದೊಡ್ಡ ಪ್ರಮಾಣದಲ್ಲಿ ನೀರು ಬೇಕು ಕೂಲಿಂಗ್ ಸಿಸ್ಟಮನ್ನು ರನ್ ಮಾಡೋಕೆ ಡೇಟಾ ಸೆಂಟರ್ನಲ್ಲಿ. ವರದಿಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ನಾವು. ಆದರೆ ಅದೆಲ್ಲದರಿಂದ ತಪ್ಪಿಸ್ಕೊಳ್ಳೋಕೆ ಈಗ ಆಕಾಶಕ್ಕೆ ತಗೊಂಡು ಹೋಗ್ತೀವಿ ನಿಮ್ಮ ಡೇಟಾವನ್ನು ಅಂತ ಗೂಗಲ್ ಹೇಳ್ತಾ ಇದೆ. ಅಫಿಷಿಯಲ್ ಆಗಿ ಮಾಹಿತಿಯನ್ನು ಶೇರ್ ಮಾಡಿದೆ. ಪ್ರಾಜೆಕ್ಟ್ ಸನ್ ಕ್ಯಾಚರ್, ಸೂರ್ಯನನ್ನು ಹಿಡಿಯೋ ಯೋಜನೆ ಅಂತ ಹೆಸರಿಟ್ಕೊಂಡಿದ್ದಾರೆ. ಇದರ ಭಾಗವಾಗಿ ಗೂಗಲ್ 2027ಕ್ಕೆ 2 ಸ್ಯಾಟಲೈಟ್ಗಳನ್ನು ಲಾಂಚ್ ಮಾಡ್ತಾ ಇದೆ. ಗೂಗಲ್ ಪ್ಲಾನೆಟ್ ಲ್ಯಾಬ್ ಅನ್ನೋ ಸಂಸ್ಥೆಯೊಂದಿಗೆ ಪಾರ್ಟ್ನರ್ಶಿಪ್ನಲ್ಲಿ ಈ ಮಿಷನ್ ಅನ್ನು ಲಾಂಚ್ ಮಾಡ್ತಾ ಇದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಖುದ್ದು ಸುಂದರ್ ಪಿಚಾಯ್ ಇದರ ಬಗ್ಗೆ ಅಫಿಷಿಯಲ್ ಆಗಿ ಪೋಸ್ಟ್ ಮಾಡಿ ಮಾಹಿತಿಯನ್ನ ಶೇರ್ ಮಾಡಿದ್ದಾರೆ. ಏನೋ ಸ್ನೇಹಿತರೆ, ಒಂದು ಸಣ್ಣ ರಿಮೈಂಡರ್, ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಬಗ್ಗೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗ್ಬೋದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಮತ್ತು ಲೈವ್ ಇಂಟರಾಕ್ಷನ್ಸ್ ಮೆಂಬರ್ಸ್ಗೆ ಸಿಗುತ್ತೆ. ಆ ವಿಡಿಯೋಸ್ಗೆ ನಮ್ಮ ಚಾನಲ್ ಕಡೆಯಿಂದ ಹಾಕೋ ಯಾವುದೇ ಎಕ್ಸ್ಟ್ರಾ ಆಡ್ಸ್ ಇರೋದಿಲ್ಲ. ಇದರಿಂದ ನೀವು ತಗೊಳ್ಳೋ ಒಂದೊಂದು ಮೆಂಬರ್ಶಿಪ್ನಿಂದ ನಾವು ಇನ್ನಷ್ಟು ಉತ್ತಮ ಗುಣಮಟ್ಟದಲ್ಲಿ ಕೆಲಸ ಮಾಡೋಕೆ ನೀವು ನಮಗೆ ಶಕ್ತಿ ಕೊಟ್ಟಂತೆ ಕೂಡ ಆಗುತ್ತೆ ನಮ್ಮ ಟೀಮ್ಗೆ. ಆಂಡ್ರಾಯ್ಡ್ ಯೂಸರ್ಸ್ ಆಸಕ್ತರು ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಕೆಳಗಡೆ. ಆಪಲ್ ಯೂಸರ್ಸ್ ಆಗಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಕಂಟಿನ್ಯೂ ಮಾಡೋಣ. ಇದು ಹೇಗೆ ಕೆಲಸ ಮಾಡುತ್ತೆ? ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ಭೂಮಿಲಿ ಡೇಟಾ ಸೆಂಟರ್ಗಳ ಕೆಲಸವನ್ನ ಅರ್ಥ ಮಾಡ್ಕೋಬೇಕು. ಡೇಟಾ ಸೆಂಟರ್ನ ಬ್ರೈನ್ ರೀತಿ ಕೆಲಸ ಮಾಡೋ ಭಾಗ ಅಂದ್ರೆ ಅದು ಸರ್ವರ್. ಇಲ್ಲಿ ಪವರ್ಫುಲ್ ಕಂಪ್ಯೂಟರ್ಗಳಿರ್ತವೆ. ಇವು ನೀವು ಕಳಿಸಿದ ಡೇಟಾವನ್ನ ಸ್ಟೋರ್ ಮಾಡೋದು ಮತ್ತು ಪ್ರೋಸೆಸ್ ಮಾಡೋ ಕೆಲಸ ಮಾಡ್ತವೆ. ಇದರ ಜೊತೆಗೆ ಹೆಚ್ಚಿನ ಡೇಟಾ ಸ್ಟೋರ್ ಮಾಡೋಕೆ ದೊಡ್ಡ ದೊಡ್ಡ ಸ್ಟೋರೇಜ್ ಡಿವೈಸ್ಗಳಿರ್ತವೆ. ಮೂರನೇದಾಗಿ ರೌಟರ್ಸ್, ಫೈರ್ವಾಲ್ ಅಂತ ನೆಟ್ವರ್ಕಿಂಗ್ ಸಿಸ್ಟಮ್. ಇದರ ಜೊತೆಗೆ ಸರ್ವರ್ನಲ್ಲಿ ಪ್ರೊಡ್ಯೂಸ್ ಆಗೋ ಹೆಚ್ಚಿನ ಶಾಖವನ್ನು ತಡೆಯೋಕೆ, ತೆಗೆದುಹಾಕೋಕೆ ಕೂಲಿಂಗ್ ಸಿಸ್ಟಮ್. ಇದೆಲ್ಲವನ್ನ ರನ್ ಮಾಡೋಕೆ ಹೆವಿ ಎಲೆಕ್ಟ್ರಿಸಿಟಿ. ಇದೆಲ್ಲ ಒಂದೇ ಕಡೆ ಸೆಟ್ ಮಾಡಿಟ್ಟಿರೋ ಫೆಸಿಲಿಟಿಗೆ ಡೇಟಾ ಸೆಂಟರ್ ಅಂತ ಹೇಳಲಾಗುತ್ತೆ. ಈಗ ನೀವು ನೋಡ್ತಿರೋ ಈ ವಿಡಿಯೋ ಕೂಡ ಅಪ್ಲೋಡ್ ಆದ ತಕ್ಷಣ ಯಾವುದೋ ಒಂದು ಡೇಟಾ ಸೆಂಟರ್ನಲ್ಲಿ ಹೋಗಿ ಕೂತಿರುತ್ತೆ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡೇಟಾ ಸೆಂಟರ್ನಿಂದ ಇಂಟರ್ನೆಟ್ ಮೂಲಕ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗೋಕೆ ಶುರುವಾಗುತ್ತೆ. ಇದೆಲ್ಲ ಮಿಲಿ ಸೆಕೆಂಡ್ನಲ್ಲಿ ಆಗ್ತಾ ಇರುತ್ತೆ. ಇದೇ ರೀತಿಯ ಡೇಟಾ ಸೆಂಟರ್ನ ಈಗ ಗೂಗಲ್ ತಯಾರಿಸೋಕೆ ನೋಡ್ತಾ ಇದೆ. ಆದರೆ ಇಲ್ಲಿ ಡೇಟಾ ಸೆಂಟರ್ ಭೂಮಿ ಮೇಲೆ ಇರುವ ಬದಲು ಸ್ಪೇಸ್ನಲ್ಲಿ ತೇಲ್ತಾ ಇರುತ್ತೆ. ಸೊ ಈ ಸನ್ ಕ್ಯಾಚರ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವೀಗ ಅರ್ಥ ಮಾಡ್ಕೊಳ್ಳೋಣ. ಒಂದಿಷ್ಟು ಸ್ಯಾಟಲೈಟ್ಗಳನ್ನು ಹಾರಿಬಿಡಲಾಗುತ್ತೆ. ಈ ಸ್ಯಾಟಲೈಟ್ಸ್ ಭೂಮಿಯಿಂದ 650 ಕಿಲೋಮೀಟರ್ ಎತ್ತರದ ಸನ್ ಸಿನ್ಕ್ರನಸ್ ಆರ್ಬಿಟ್ನಲ್ಲಿ ಸುತ್ತುತ್ತಾ ಇರ್ತವೆ. ಈ ಸ್ಯಾಟಲೈಟ್ಗಳು ತೇಲುವ ಡೇಟಾ ಸೆಂಟರ್ನ ಬಿಲ್ಡಿಂಗ್ನಂತೆ ಕೆಲಸ ಮಾಡ್ತವೆ. ಹೀಗೆ ತೇಲ್ತಾ ಇರೋ ಸ್ಯಾಟಲೈಟ್ಸಲ್ಲಿ ಮಷಿನ್ ಲರ್ನಿಂಗ್ ಅಥವಾ AI ಆಕ್ಸಲರೇಟರ್ಸ್ ಜೊತೆಗೆ ಮೆಮರಿ, ಹೈ ಬ್ಯಾಂಡ್ವಿಡ್ತ್ ಸಿಸ್ಟಮ್, CPU ಎಲ್ಲ ಇರಲಿವೆ.
ಭೂಮಿಯಲ್ಲಿರೋ ಡೇಟಾ ಸೆಂಟರ್ ಒಂದಕ್ಕೊಂದು ಕಮ್ಯುನಿಕೇಟ್ ಮಾಡ್ಕೊಳ್ತಾವಲ್ಲ, ಅದೇ ರೀತಿ ಸ್ಯಾಟಲೈಟ್ಗಳು ಕೂಡ ತಮ್ಮ ನಡುವೆ ಕಮ್ಯುನಿಕೇಷನ್ ಮಾಡ್ಕೊಳ್ತವೆ. ಸ್ಯಾಟಲೈಟ್ಸ್ ಮಧ್ಯೆ ಫಾಸ್ಟ್ ಮತ್ತು ಎಫೆಕ್ಟಿವ್ ಕಮ್ಯುನಿಕೇಷನ್ಗೆ ಲೇಸರ್ ಲೈಟ್ನ ಯೂಸ್ ಮಾಡಲಾಗುತ್ತೆ. ಟೆರಾಬೈಟ್ ಲೆಕ್ಕದಲ್ಲಿ ಸ್ಪೀಡ್ನ ಅಚೀವ್ ಮಾಡ್ತೀವಿ ಅಂತ ಗೂಗಲ್ ಹೇಳ್ತಾ ಇದೆ. ಸೋಲಾರ್ ಪವರ್ನ ಬಳಸ್ಕೊಂಡು ಈ ಬಾಹ್ಯಾಕಾಶದ ಸಿಸ್ಟಮ್ನ ರನ್ ಮಾಡಲಾಗುತ್ತೆ. ಏನು ಭೂಮಿ ಜೊತೆಗೆ ಕಮ್ಯುನಿಕೇಷನ್ಗೆ ಹೈ ಬ್ಯಾಂಡ್ವಿಡ್ತ್ ಫ್ರೀಕ್ವೆನ್ಸಿಯನ್ನ ಬಳಸಿಕೊಳ್ತೀವಿ ಅಂತ ಗೂಗಲ್ ಹೇಳ್ತಾ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 31,700 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಸಾರನಾಥಕ್ಕೆ 3 ನೈಟ್ 4 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್ ಕೂಡ ಇರುತ್ತೆ. ಹೊರಡೋ ದಿನ 21 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡೋ ಮೂಲಕ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಬಹುದು. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ರೇಡಿಯೇಷನ್ಗೆ ಗೂಗಲ್ ಪರಿಹಾರ. ಬಾಹ್ಯಾಕಾಶದಲ್ಲಿನ ದೊಡ್ಡ ಪ್ರಾಬ್ಲಮ್ ಅಂದ್ರೆ ಅದು ರೇಡಿಯೇಷನ್. ಯಾವುದೇ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ಈ ವಿಕಿರಣಗಳಿಗೆ, ಸ್ಪೇಸ್ನಲ್ಲಿನ ವಿಕಿರಣಗಳಿಗೆ ಎಕ್ಸ್ಪೋಸ್ ಆದರೆ ಹಾನಿಗೊಳಗಾಗುತ್ತೆ. ಇದಕ್ಕಾಗಿ ಗೂಗಲ್ ತನ್ನ ವಿಶೇಷ V6E ಅನ್ನೋ ಕ್ಲೌಡ್ TPU ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟ್ಗಳನ್ನು, ಚಿಪ್ಗಳನ್ನು ಡೆವಲಪ್ ಮಾಡಿದೆ. ಇದನ್ನು 67 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಪ್ರೋಟಾನ್ ಕಿರಣಗಳನ್ನು ಬಳಸಿ ಗೂಗಲ್ ಟೆಸ್ಟ್ ಮಾಡಿದೆ. ಇದರಲ್ಲಿ ಪಾಸಿಟಿವ್ ರಿಸಲ್ಟ್ ಕೂಡ ಬಂದಿದೆ. V6E ಉತ್ತಮವಾಗಿ ಕಾರ್ಯನಿರ್ವಹಿಸಿದೆ. ಈ ಚಿಪ್ ಸ್ಪೇಸ್ನಲ್ಲಿ ರೇಡಿಯೇಷನ್ ಇದ್ರೂ ಕೂಡ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂತ ಗೂಗಲ್ ಹೇಳ್ಕೊಂಡಿದೆ. ಇದರ ಉಪಯೋಗ ಏನು? ಇದರ ಬಗ್ಗೆ ಆವಾಗಲೇ ಸ್ವಲ್ಪ ಹಿಂಟ್ ಕೊಟ್ವಿ, ನಿಮಗೆ ಡೀಟೇಲ್ ಆಗಿ ಹೇಳ್ತೀವಿ. ಮೊದಲನೇದು ಎನರ್ಜಿ. 2024 ವೇಳೆಗೆ ಒಂದೇ ವರ್ಷ ಜಾಗತಿಕವಾಗಿ ಡೇಟಾ ಸೆಂಟರ್ಗಳಿಗೇನೆ ಸುಮಾರು 415 ಟೆರಾವ್ಯಾಟ್ ಎಲೆಕ್ಟ್ರಿಸಿಟಿ ಖಾಲಿಯಾಗಿದೆ. ರಾಕ್ಷಸರು ಇವರು ಎಲೆಕ್ಟ್ರಿಸಿಟಿ ನುಂಗು ಹಾಕೋದ್ರಲ್ಲಿ. ಇಡೀ ಪಾಕಿಸ್ತಾನ ಆಲ್ಮೋಸ್ಟ್ 2 ವರ್ಷ ಬಳಸೋ ವಿದ್ಯುತ್ನ ಬರೀ ಜಗತ್ತಿನ ಡೇಟಾ ಸೆಂಟರ್ಗಳೇ ನುಂಗಿ ಕೊಡ್ತಿವೆ. ಇದಕ್ಕೆ ಪರಿಹಾರ ಸ್ಪೇಸ್ನಲ್ಲಿದೆ. ನಾವು ಉತ್ಪಾದಿಸೋದಕ್ಕಿಂತ 100 ಟ್ರಿಲಿಯನ್ ಪಟ್ಟು ಹೆಚ್ಚು ಪವರ್ ಸೂರ್ಯ ಉತ್ಪಾದಿಸ್ತಾನೆ. ಅಲ್ಲದೆ ಸ್ಪೇಸ್ನಲ್ಲಿ ಸೋಲಾರ್ ಪ್ಯಾನೆಲ್ ಭೂಮಿಗಿಂತ 8 ಪಟ್ಟು ಹೆಚ್ಚು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತವೆ. ಮೋಡ, ವಾತಾವರಣ ಯಾವುದು ಡೈಲ್ಯೂಟ್ ಮಾಡಲ್ಲ ಸೂರ್ಯನ ಕಿರಣಗಳನ್ನು. ಹೀಗಾಗಿ ಸೋಲಾರ್ ಎನರ್ಜಿಯಿಂದ ಡೇಟಾ ಸೆಂಟರ್ನ ಕಂಟಿನ್ಯೂಸ್ಲಿ ರನ್ ಮಾಡಬಹುದು. ಸ್ಪೇಸ್ನಲ್ಲಿ ಕಾನ್ಸ್ಟೆಂಟ್ ಎನರ್ಜಿ ಸಿಗುತ್ತೆ ಅನ್ನೋದು, ತಡೆರಹಿತವಾಗಿ ಸಿಗುತ್ತೆ ಅನ್ನೋದು ಗೂಗಲ್ನ ಲೆಕ್ಕಾಚಾರ. ಭೂಮಿಲಾದರೆ ಸ್ವಂತ ಪವರ್ ಸ್ಟೇಷನ್, ಚಿಕ್ಕ ನ್ಯೂಕ್ಲಿಯರ್ ರಿಯಾಕ್ಟರ್ಗಳನ್ನೆಲ್ಲ ಸೆಟಪ್ ಮಾಡ್ಕೋಬೇಕಾಗತ್ತೆ. ಆದರೆ ಸ್ಪೇಸ್ನಲ್ಲಿ ಒಂದು ಸಲ ಸೋಲಾರ್ ಪ್ಯಾನೆಲ್ಸ್ ಇನ್ಸ್ಟಾಲ್ ಆದರೆ 24/7 ಎನರ್ಜಿ ಸಿಗುತ್ತೆ. ಎರಡನೇದು ಕೂಲಿಂಗ್. ಡೇಟಾ ಸೆಂಟರ್ಗಳು ಕೆಲಸ ಮಾಡುವಾಗ ಸಿಕ್ಕಾಪಟ್ಟೆ ಶಾಖವನ್ನು ಪ್ರೊಡ್ಯೂಸ್ ಮಾಡ್ತವೆ. ಇದನ್ನು ನಿರಂತರವಾಗಿ ಕೂಲ್ ಮಾಡ್ತಾ ಇರಬೇಕು. ಇದಕ್ಕೆ ಹೆಚ್ಚಾಗಿ ನೀರನ್ನು ಬಳಸಲಾಗುತ್ತೆ. ಒಂದು ಅಂದಾಜಿನ ಪ್ರಕಾರ ವಿಶ್ವದಲ್ಲಿರೋ ಎಲ್ಲ ಡೇಟಾ ಸೆಂಟರ್ ಸೇರಿ ವರ್ಷಕ್ಕೆ 560 ಬಿಲಿಯನ್ ಲೀಟರ್ ನೀರನ್ನು ಯೂಸ್ ಮಾಡ್ತೇವೆ. ಆದರೆ ಸ್ಪೇಸ್ನಲ್ಲಿ ಯಾವುದೇ ನೀರನ್ನು ಬಳಸೋ ಅಗತ್ಯ ಇಲ್ಲ. ಅಡ್ವಾನ್ಸ್ ಟೆಕ್ನಾಲಜಿ ಬಳಸ್ಕೊಂಡು ಹೀಟ್ ರೇಡಿಯೇಷನ್ ಡೈರೆಕ್ಟಾಗಿ ಬಾಹ್ಯಾಕಾಶಕ್ಕೆ ಡಂಪ್ ಮಾಡಿ ಸಿಸ್ಟಮ್ನ ಕೂಲಾಗಿ ಇಟ್ಕೊಳ್ಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಭೂಮಿಯಲ್ಲಿ ವಾತಾವರಣ ಇರೋದ್ರಿಂದ ಇದೆಲ್ಲ ಮಾಡೋದು ಕಷ್ಟ. ಮೂರನೇದಾಗಿ ಸ್ಪೇಸ್ನಲ್ಲಿ ಡೇಟಾ ಸೆಂಟರ್ ಇರೋದ್ರಿಂದ ಸ್ಪೇಸ್ ಮಿಷನ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಬಾಹ್ಯಾಕಾಶದಲ್ಲಿನ ಡೇಟಾನ ಅಲ್ಲೇ ಪ್ರಾಸೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ AI ವೇಗವಾಗಿ ಡೆವಲಪ್ ಆಗ್ತಿವೆ. ಹಲವಾರು ರೀತಿ AIಗಳನ್ನು ಅಬ್ಸರ್ವಿಂಗ್ ಸ್ಯಾಟಲೈಟ್, ಕ್ಲೈಮೇಟ್ ಮಾನಿಟರಿಂಗ್ ಸ್ಯಾಟಲೈಟ್ಗಳಲ್ಲಿ ಬಳಸಲಾಗ್ತಿದೆ. ಈ ಡೇಟಾವನ್ನು ಭೂಮಿಗೆ ತಂದು ಪ್ರಾಸೆಸ್ ಮಾಡೋದು ಸ್ವಲ್ಪ ಲೇಟ್, ಕಷ್ಟ. ಇದರ ಬದಲು ಸ್ಪೇಸ್ನಲ್ಲೇ ಒಂದು ಡೇಟಾ ಸೆಂಟರ್ ಇದ್ರೆ ಅಲ್ಲೇ ಪ್ರಾಸೆಸ್ ಮಾಡಿ ಆಮೇಲೆ ಭೂಮಿಗೆ ತರಿಸ್ಕೋಬಹುದು. ಚಾಲೆಂಜಸ್ ಏನು ಸ್ನೇಹಿತರೆ? ಬಾಹ್ಯಾಕಾಶದಲ್ಲಿ ಡೇಟಾ ಸೆಂಟರ್ ನಿರ್ಮಿಸೋಕೆ ಸದ್ಯಕ್ಕೆ ಒಂದಿಷ್ಟು ಚಾಲೆಂಜಸ್ ಕೂಡ ಇವೆ. ಅದರಲ್ಲಿ ಮುಖ್ಯವಾಗಿ ಉಡಾವಣಾ ವೆಚ್ಚ. ಸದ್ಯ ಉಪಗ್ರಹ ಉಡಾವಣಾ ಕಾಸ್ಟ್ ಜಾಸ್ತಿ ಇದೆ. ಇನ್ನೊಂದು ಎಕ್ಸ್ಟ್ರೀಮ್ ಟೆಂಪರೇಚರ್. ಸ್ಪೇಸ್ನಲ್ಲಿ ಟೆಂಪರೇಚರ್ ದೊಡ್ಡ ಪ್ರಮಾಣದಲ್ಲಿ ವೇರಿ ಆಗ್ತಾ ಇರುತ್ತೆ. ಇದನ್ನು ತಡ್ಕೊಳ್ಳುವಂತಹ ಸಿಸ್ಟಮ್ನ ನಿರ್ಮಾಣ ಮಾಡೋದು ಇಂಪಾರ್ಟೆಂಟ್. ಹಾಗೆ ಮೇಂಟೆನೆನ್ಸ್ ಕೂಡ ಚಾಲೆಂಜ್. ಭೂಮಿಯಲ್ಲಾದರೆ ಡೇಟಾ ಸೆಂಟರ್ ಒಳಗಡೆ ಹೋಗಿ ಪ್ರಾಬ್ಲಮ್ನ ಫಿಕ್ಸ್ ಮಾಡ್ಬೋದು. ಆದರೆ ಸ್ಪೇಸ್ನಲ್ಲಿ ಎಲ್ಲವನ್ನು ಕೂಡ ಆಟೋಮ್ಯಾಟಿಕಲಿ ರಿಮೋಟ್ಲಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇನ್ನು ಇತ್ತೀಚೆಗೆ ಬಾಹ್ಯಾಕಾಶದಲ್ಲಿ ಕಸ, ಸ್ಪೇಸ್ ಡೆಬ್ರಿಸ್ ಹೆಚ್ಚಾಗಿವೆ. ಇವು ಡಿಕ್ಕಿ ಹೊಡೆಯುವ ಅಪಾಯ ಕೂಡ ಇರುತ್ತೆ. ಈ ಸ್ಪೇಸ್ ಡೆಬ್ರಿಸಿಂದ ಇವುಗಳಿಗೆ ಮಾತ್ರ ಅಲ್ಲ, ಎಲ್ಲ ಸ್ಯಾಟಲೈಟ್ಗಳಿಗೂ ಕೂಡ ಅಪಾಯ ಇದೆ. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೂ ಕೂಡ ಅಪಾಯ ಇದೆ. ಇನ್ನು ರೇಡಿಯೇಷನ್. ಇದಕ್ಕೆ ಗೂಗಲ್ ತನ್ನ ವಿಶೇಷ TPUನ ಡೆವಲಪ್ ಮಾಡಿದೆ, ಟೆನ್ಸರ್ ಪ್ರೊಸೆಸಿಂಗ್ ಯೂನಿಟನ್ನು. ಆದರೂ ರೇಡಿಯೇಷನ್ನಿಂದ ರಕ್ಷಿಸಿಕೊಳ್ಳೋಕೆ ತುಂಬ ಕಷ್ಟಪಡಬೇಕಾಗತ್ತೆ. ಸೌರ ಮಾರುತಗಳೆಲ್ಲ ಎದ್ದಾಗ ಇಮ್ಯಾಜಿನ್ ಮಾಡದಷ್ಟು ವಿಕಿರಣಗಳು ಒಟ್ಟಿಗೆ ನುಗ್ಗಿ ಬಂದ್ಬಿಡ್ತವೆ. ಇವು ಸದ್ಯಕ್ಕಿರೋ ಸಮಸ್ಯೆಗಳು. ಮುಂದೆ ಟೆಕ್ನಾಲಜಿ ಇಂಪ್ರೂವ್ ಆದಂತೆ ಇದನ್ನು ಸರಿಪಡಿಸಿಕೊಳ್ಳೋ ಅವಕಾಶ ಅಂತೂ ಇದ್ದೇ ಇರುತ್ತೆ. ಅದನ್ನು ಮಾಡ್ತಾ ಹೋಗ್ತಾರೆ ವಿಜ್ಞಾನಿಗಳು, ಸುಮ್ಮನೆ ಕೂರೋದಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಹೇಗೆ ನಿಮ್ಮ ಡೇಟಾವನ್ನು ಸ್ಪೇಸಿಗೆ ಕಳಿಸೋಕೆ ಗೂಗಲ್ ಪ್ಲಾನ್ ಮಾಡಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಸ್ಪೇಸ್ ಡೇಟಾ ಸೆಂಟರ್ನ ಈ ಕಾನ್ಸೆಪ್ಟನ್ನು ನಿಮಗೆ ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.